ಗರುಡ ಪುರಾಣ. ಸಾವಿನ ಮನೆಯಲ್ಲಿ ಒಲೆಯನ್ನೇಕೆ ಹಚ್ಚಬಾರದು ಗೊತ್ತೇ? ಸಾವಿನ ಮನೆಯಲ್ಲಿ ಅಡುಗೆ ತಯಾರಿಸಬಾರದು ಅಥವಾ ಒಲೆಯನ್ನು ಹಚ್ಚಬಾರದು ಎಂಬುದನ್ನು ಕೇಳಿರಬಹುದು, ನೋಡಿರಬಹುದು. ಗರುಡ ಪುರಾಣದಲ್ಲೂ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಸಾವಿನ ಮನೆಯಲ್ಲಿ ಒಲೆಯನ್ನೇಕೆ ಹಚ್ಚಬಾರದು, ಇದಕ್ಕೆ ಮುಖ್ಯ ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸನಾತನ ಧರ್ಮದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ 16 ಸಂಸ್ಕಾರಗಳಿವೆ. ಅದರಲ್ಲಿ ಅಂತಿಮ ಸಂಸ್ಕಾರಗಳು 16ನೇ ವಿಧಿಗಳಾಗಿವೆ. ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಯಾರಾದರೂ ಸತ್ತರೆ ಅದೇ ಮನೆಯಲ್ಲಿ ಒಲೆಯನ್ನು ಹಚ್ಚಬಾರದು ಅಥವಾ ಯಾವುದೇ ರೀತಿಯ ಬೆಂಕಿಯಲ್ಲಿ ಬೇಯಿಸುವ ಆಹಾರವನ್ನು ತಯಾರಿಸಬಾರದು ಎಂದು ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ಸಂಸ್ಕಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಅನೇಕ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಅನೇಕ ವಿಧಿಗಳನ್ನು ಹೇಳಲಾಗಿದ್ದರೂ 16 ಸಂಸ್ಕಾರಗಳನ್ನು ಹೆಚ್ಚು ಪ್ರಮುಖವೆಂದು ಪರಿಗಣಿಸಲಾಗಿದೆ. ಅದರಲ್ಲಿ ಅಂತಿಮ ಸಂಸ್ಕಾರಗಳು 16ನೇ ವಿಧಿಗಳಾಗಿವೆ. ಮತ್ತೊಂದೆಡೆ ವೈಷ್ಣವ ಪಂಥದ ಮಹಾಪುರಾಣ ಗರುಡ ಪುರಾಣದಲ್ಲಿ ಹುಟ್ಟಿನಿಂದ ಸಾವಿನವರೆಗಿನ ಕಾರ್ಯಗಳ ಕುರಿತು ಹೇಳಲಾಗಿದೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಯಾರಾದರೂ ಸತ್ತ ನಂತರ ಗರುಡ ಪುರಾಣದ ಪಠ್ಯವನ್ನು ಕೇಳಲು ಹಿಂದೂ ಧರ್ಮದಲ್ಲಿ ಅವಕಾಶವನ್ನು ನೀಡಲಾಗಿದೆ. ಇದಲ್ಲದೆ ಒಬ್ಬರ ಮನೆಯಲ್ಲಿ ಒಬ್ಬ ಕುಟುಂಬದ ಸದಸ್ಯರು ಮರಣ ಹೊಂದಿದ ನಂತರ ಆ ಮನೆಯಲ್ಲಿ ಒಲೆ ಉರಿಯುವಂತಿಲ್ಲ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಇದರ ಹಿಂದಿನ ನಂಬಿಕೆ ಏನು ಎನ್ನುವುದನ್ನು ತಿಳಿಯೋಣ. ಕೇವಲ ಗರುಡ ಪುರಾಣದ ಪಠ್ಯವನ್ನು ಕೇಳುವ ಮೂಲಕ ಮೃತನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಆತ ಹೇಗೆ ಮುಕ್ತಿಯ ಹಾದಿಯಲ್ಲಿ ನಡೆಯಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ಪಡೆಯುತ್ತಾನೆ. ಆತ್ಮವು ಭ್ರಮೆಯಿಂದ ಮುಕ್ತವಾಗುತ್ತದೆ ಮತ್ತು ಪ್ರಪಂಚದ ಎಲ್ಲ ವೇದನೆಗಳನ್ನು ಮರೆತು ಭಗವಂತನ ಹಾದಿಯಲ್ಲಿ ನಡೆದು ಪುನರ್ಜನ್ಮಕ್ಕೆ ಹೋಗುತ್ತದೆ. ಅಂದರೆ ಮನುಷ್ಯ ಜನ್ಮಕ್ಕೆ ಹೋಗುತ್ತಾನೆ ವಿನಃ ಪ್ರೇತವಾಗಿ ಅಲೆದಾಡಬೇಕಾಗಿಲ್ಲ. ಸ್ವಯಂ ಜ್ಞಾನದ ಅಧ್ಯಯನವು ಗರುಡ ಪುರಾಣದ ಪಠ್ಯದ ಮುಖ್ಯ ಉದ್ದೇಶವಾಗಿದೆ. ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಯಾರಾದರೂ ಸತ್ತ ನಂತರ ವ್ಯಕ್ತಿಯ ಅಂತಿಮ ಸಂಸ್ಕಾರವನ್ನು ನೆರವೇರಿಸುವವರೆಗೆ ಆ ಮನೆಯಲ್ಲಿ ಪೂಜೆ ಮಾಡಬಾರದು ಅಥವಾ ಒಲೆ ಹಚ್ಚಬಾರದು ಎಂದು ಉಲ್ಲೇಖಿಸಲಾಗಿದೆ. ಏಕೆಂದರೆ ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಯ ಅಂತಿಮ ಸಂಸ್ಕಾರವನ್ನು ನೆರವೇರಿಸುವವರೆಗೆ ಅವನ ಆತ್ಮವು ಲೌಕಿಕ ಮೋಹಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಮರಣದ ನಂತರ ಆತ್ಮವು ಅಲೆದಾಡುತ್ತಲೇ ಇರುತ್ತದೆ. ಅದೇ ಸಮಯದಲ್ಲಿ ಸನಾತನ ಧರ್ಮದ ಪ್ರಕಾರ ಸತ್ತ ವ್ಯಕ್ತಿಯ ಅಂತಿಮ ಸಂಸ್ಕಾರವನ್ನು ಮಾಡುವಾಗ ಅವನ ದೇಹವನ್ನು ಯಾವುದೇ ಪ್ರೇತ ಪಿಶಾಚಿಗಳು ನಿಯಂತ್ರಿಸಲು ಸಾಧ್ಯವಾಗದಂತೆ ಅವನ ಶವದ ಕೈ ಮತ್ತು ಕಾಲುಗಳನ್ನು ಕಟ್ಟಲಾಗುತ್ತದೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯಾಸ್ತದ ನಂತರ ಸತ್ತ ವ್ಯಕ್ತಿಯ ಶವಕ್ಕೆ ಎಂದಿಗೂ ಅಂತ್ಯ ಸಂಸ್ಕಾರ ಮಾಡಬಾರದು. ಇಲ್ಲದಿದ್ದರೆ ಅವನು ಮರಣಾನಂತರ ಪರಲೋಕದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಓರ್ವ ವ್ಯಕ್ತಿಯ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳಬೇಕಾದರೆ ಮರಣದ ಸಮಯದಲ್ಲಿ ಮನೆಯಲ್ಲಿ ಒಲೆಯನ್ನು ಹಚ್ಚಬಾರದು ಎಂದು ಹೇಳಲಾಗಿದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.